ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನಮ್ಮ ಅಕ್ಕದು ಆ್ಯನಿವರ್ಸರಿ ಲಾಗ್ದು ಕಂಟಿನ್ಯೂಸ್ ಲಾಗ್ ಆಗಿರುತ್ತೆ. ಅಲ್ಲಿ ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸಿ ನಾವು ಮೈಸೂರಲ್ಲಿ ಚಿತ್ರವನ ರೆಸಾರ್ಟಿಗೆ ಬಂದಿದ್ವಿ. ಸೊ ಇಲ್ಲಿ ನಮ್ಮ ಅಕ್ಕ ಪಾರ್ಟಿ ಅರೇಂಜ್ ಮಾಡ್ಕೊಂಡಿದ್ರು, ಲೈಕ್ ಲಂಚ್ ಪಾರ್ಟಿ. ಸೊ ಎಲ್ಲ ನೋಡಿ ಬಂದು ಊಟ ಮಾಡ್ತಾಯಿದ್ದೀವಿ. ಫುಡ್ಡು ಚೆನ್ನಾಗಿತ್ತು. ಸೊ ಮತ್ತೆ ಹಂಗೆ ಪೂಲೆಲ್ಲ ಬುಕ್ ಮಾಡ್ಕೊಂಡಿದ್ರು ನಮ್ಮ ಅಕ್ಕ. ನೆಕ್ಸ್ಟು ಊಟ ಎಲ್ಲ ಮಾಡಿ ಪೂಲಿಗೆ ಬೀಳೋಣ ಅಂತ ಪ್ಲ್ಯಾನ್ ಇದೆ. ಬನ್ನಿ ನೋಡುವ ಹೆಂಗಿರುತ್ತೆ ಅಂತ. ಕೀಪ್ ವಾಚಿಂಗ್ ಗಾಯ್ಸ್. ಇವಾಗ ಊಟ ಎಲ್ಲ ಮುಗಿಸಿ ಪೂಲ್ ಹತ್ರ ಹೋಗ್ತಾಯಿದ್ವಿ. ಅಲ್ಲಿ ನೋಡಿ ಮದುವೆ ಗಂಡು ಹೆಣ್ಣು ಹೋಗ್ತಾಯಿದ್ದಾರೆ. ನಾವು ಮಾರ್ಲೆ ಹೆಣ್ಣಾಗಿ ಬಂದಿದ್ದೀವಿ. ಯಾರಿಗಾದ್ರೂ ಗೊತ್ತಾ ಮಾರ್ಲೆ ಹೆಣ್ಣು ಅಂದರೆ ಕಮೆಂಟ್ ಮಾಡಿ. ಕಮ್ ಲೆಟ್ಸ್ ಗೋ ಗೈಸ್. ಈಗೆಲ್ಲ ಸ್ವಿಮ್ ಮಾಡೋಕೆ ರೆಡಿಯಾಗಿ ಹೋಗ್ತಾಯಿದ್ದೀವಿ. ಫಸ್ಟ್ ಟೈಮು ನಮ್ಮ ಮಮ್ಮಿ ಇಳಿಸ್ತಾ ಇದ್ದೀವಿ ನೀರೊಳಗೆ. ಕಾಣಿಸ್ತಾನೆ ಇಲ್ವಲ್ಲ ಅವ್ರ ಮುಖನೇ? ಹಾಂ, ಕಾಣಿಸ್ತು. ಬನ್ನಿ. ಇಲ್ಲಿ ನೋಡಿ ನಮ್ಮ ಪಪ್ಪ ಡೈ ಹೊಡಿತಿದ್ದಾರೆ. ತುಂಬ ವರ್ಷದ ನಂತರ ಅವರು ನೀರಲ್ಲಿ ಬಿದ್ದಿದ್ದಂತೆ. ಪಾಪ ತುಂಬ ಖುಷಿಯಾಗಿ ಸ್ವಿಮ್ ಮಾಡ್ತಾಯಿದ್ರು. ನಾವೂ ಹಂಗೆ ಡೈ ಹೊಡಿಯೋಣ ಅಂದ್ಕೊಂಡು ಬಂದ್ವಿ. ನೋಡಿ ನಾನು ಅಲ್ಲಿ ನಿಂತು ಹಂಗೆ ಒಂದು ಜಂಪ್ ಹಾಕೋಣ ಅಂದ್ಕೊಂಡೆ, ಬಟ್ ಅಷ್ಟು ಮೀಟ್ರು ಬರಲಿಲ್ಲ. ಸುಮ್ಮನೆ ಹಾಗೆ ಇಳಿದ್ಬಿಟ್ಟೆ. ಅದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಜಂಪ್ ಮಾಡೋಣ ಅಂತ, ಬಟ್ ಯಾಕೋ ಮೀಟ್ರು ಬರ್ತಿರ್ಲಿಲ್ಲ. ಸೊ ಹಾಗೆ ಇಳಿದ್ಬಿಟ್ಟೆ. ಅಲ್ಲಿ ನಮ್ಮ ಬಾವ ರೇಗಿಸ್ತಿದ್ದಾರೆ, ಮುಳ್ಕೊಬಿಟ್ಲು ಅವಳು ಅಂತ. ಇಲ್ಲ ಅದು ಬರೀ ಸೊಂಟದವರೆಗೂ ಬರ್ತಿತ್ತು ಅಷ್ಟೇ ನೀರು, ಜಾಸ್ತಿ ಏನು ಆಳ ಇರಲಿಲ್ಲ. ಅಲ್ಲಿ ನೋಡಿ ನಮ್ಮ ಅಮ್ಮನ ಇಳಿಸ್ಕೊತಾ ಇದ್ದೀನಿ. ಪಾಪ ಅವರು ತುಂಬ ಹೆದರ್ಕೋತಿದ್ದಾರೆ. ಏನಕ್ಕಂದರೆ ನಮ್ಮ ಪಪ್ಪ ಅಲ್ಲೇ ಇದ್ದಾರೆ. ಅವ್ರು ಏನಾದರೂ ಕಿತಾಪತಿ ಮಾಡಿ ಟೀಸ್ ಮಾಡ್ತಾರೆ, ನೀರೊಳಗೆ ಮುಳುಗಿಸ್ಬಿಡ್ತಾರೆ ಅಂದ್ಕೊಂಡು ಹೆದ್ರುಕೊಂಡವರು ಇಳಿತಾನೇ ಇಲ್ಲ. ನಾನು ಆಮೇಲೆ ಧೈರ್ಯ ಮಾಡಿ ಇಳಿಸಿದ್ದು. ಈ ಕಡೆ ಕಿಡ್ಸ್ ಪೂಲಲ್ಲಿ ನಮ್ಮ ಮಕ್ಕಳು ಆಟಾಡ್ತಿದ್ದಾರೆ. ಇಲ್ಲಿ ನನ್ನ ಕಸಿನ್ಸ್ ಎಲ್ಲ ಎಂಜಾಯ್ ಮಾಡ್ತಿದ್ದಾರೆ. ನೋಡಿ ಇಲ್ಲಿ ನಮ್ಮ ಮಮ್ಮಿನ ಹೆಂಗೆ ಕನ್ವಿನ್ಸ್ ಮಾಡ್ತಾಯಿದ್ದೀವಿ, ಬಾ ಬಾ ಅಂತ. ಅದಕ್ಕೆ ನೀನು ಹೋಗು, ನಾನು ಬರ್ತೀನಿ ಅಂತ ನಮ್ಮ ಮಮ್ಮಿ. ನಮ್ಮ ಪಪ್ಪ ಹತ್ರ ಹೋಗಲೇ ಇಲ್ಲ ಅವರು. ನೋಡಿ ಎಷ್ಟು ಕ್ಯೂಟ್ ಅಲ್ವಾ ಅವರಿಬ್ಬರು, ತುಂಬ ಕ್ಯೂಟು. ಓಕೆ, ನಿಮ್ಮ ಮಮ್ಮಿ ಬರಲಿಲ್ಲ, ನೀನಾದರೂ ಬಾ ಅಂತ ನಮ್ಮ ಪಪ್ಪ ಎತ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದಾರೆ. ಐ ಆಮ್ ಸೋ ಹ್ಯಾಪಿ. ಅವ್ರನ್ನ ನಮ್ಮ ಪಪ್ಪ ಆಗಿ ಪಡೆಯೋಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೆ. ನೋಡಿ ತುಂಬ ಕೇರಿಂಗ್, ತುಂಬ ಲವ್ವಿಂಗು. ಮತ್ತು ಇಲ್ಲಿ ನೀರಲ್ಲಿ ಆಟ ಆಡಿಕೊಂಡು ಟ್ರೈನ್ ಆಟ ಆಡ್ತಾಯಿದ್ವಿ. ಸೊ ಈ ಟ್ರೈನ್ ಹೆಸರು ಬಂದು ಚಾಮುಂಡಿ ಎಕ್ಸ್ಪ್ರೆಸ್, ಮೈಸೂರು ಟು ಬ್ಯಾಂಗ್ಳೂರ್. ಅಯ್ಯೋ ಎಷ್ಟು ಮಜಾ ಮಾಡಿದ್ವಿ ಅಂದರೆ ನೋಡಿ, ಎಲ್ಲ ಕಿಚ್ಚಾಡ್ತಾಯಿದ್ದೀವಿ. ನಮ್ಮ ಪಪ್ಪ ಅಂತೂ ಕ್ರೇಜಿ, ಸಖತ್ ಕ್ರೇಜಿ ಅವರು. ರಿಂಗ ರೋಸಾ ಆಟ ಆಡ್ತಿದ್ವಿ ಪೂಲ್ ಒಳಗೆ. ನೋಡಿ ಎಷ್ಟು ಎಂಜಾಯ್ ಮಾಡ್ತಾಯಿದ್ದೀವಿ. ಒಂಥರ ಖುಷಿಯಪ್ಪ. ಫ್ಯಾಮಿಲಿ ಗೆಟ್ ಟುಗೆದರ್ ಅಂದರೆ ನಾವು ಯೂಶ್ವಲಿ 3 months ಒನ್ಸ್ ಹಿಂಗೆ ಫ್ಯಾಮಿಲಿ ಗೆಟ್ ಟುಗೆದರ್ ಮಾಡ್ತಿರ್ತೀವಿ. ಏನೋ ಒಂಥರ ಖುಷಿ, ಎಲ್ಲ ಸೇರಿ ಹಿಂಗೆ ಎಂಜಾಯ್ ಮಾಡಿದಾಗ. ಎಲ್ಲ ಪಾಪ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ. ಏನೋ ಇದೆಲ್ಲ ಸ್ಟ್ರೆಸ್ ಬಸ್ಟರ್ ಥರ ಆಗುತ್ತೆ ಅವಾಗವಾಗ ಮೀಟ್ ಮಾಡ್ತಾಯಿದ್ರೆ. ಇಲ್ಲಿ ನೋಡಿ ನಮ್ಮ ಪಪ್ಪ ಎಷ್ಟು ನಾಟಿ ಅಂದರೆ, ನಾವೆಲ್ಲ ರೌಂಡ್ ಮಾಡಬೇಕಂತೆ, ಅದರೊಳಗೆ ಅವ್ರು ಬೀಳ್ತಾರಂತೆ. ನೋಡಿ ಹೆಂಗೆ ಡೈ ಹೊಡೆದ್ರು ಅಂತ. ನಾವೆಲ್ಲ ಎದುರ್ಕೋತಾ ಇದ್ದೀವಿ, ಅಯ್ಯೋ ಹೆಂಗೆ ಕೆಳಗಡೆ ಬಿದ್ದೆ ಅಂತ, ತಲೆಗೆಲ್ಲ ಹೊಡ್ಕೊಂಡರು ಅಂತ. ಅವರು ನೋಡಿ ಎಷ್ಟು ಇನ್ಸ್ಟ್ರಕ್ಟ್ ಮಾಡ್ತಾರೆ ನಮ್ಗೆ, ಹಂಗೆ ನಿಂತ್ಕೊಳ್ಳಿ ಅಂತ. ನೋಡಿ ಹೆಂಗೆ ಜಂಪ್ ಮಾಡಿದ್ರು ಅಂತ. ಇವಾಗ ಫುಲ್ಲು ಹೆಂಗೆ ಬಾಯ್. ಅವರೊಂಥರ ನಮ್ಮ ಫ್ಯಾಮಿಲಿಗೆ ಎಂಟರ್ಟೈನರ್. ಅವರು ಆಲ್ ಟೈಮ್ ಎಂಟರ್ಟೈನರು. ನಮ್ಮ ಮಮ್ಮಿ, ನಮ್ಮ ಪಪ್ಪ ತುಂಬ ಖುಷಿ. ಅವರಿದ್ದರೆ ಎಲ್ಲರೂ ಖುಷಿಯಿಂದ ಇರ್ತಾರಪ್ಪ. ಸಖತ್ತು ಖುಷಿ. ಮೈ ಗಾಡ್, ಮುಗೀತು. ಫುಲ್ ಜಾಲಿ ಗೈಸ್. ಮುಗೀತು ಒನ್ ಡೇ ಪಿಕ್ನಿಕ್ ಸೆಲೆಬ್ರೇಷನ್. ಊರ್ಗೋಯ್ತಾ ಇದ್ದೀವಿ. ಏನ್ ಅನಿಸ್ತಿದೆ ಫ್ರೆಂಡ್ಸ್? ಹೇಳ್ಬೇಕು ಹೆಂಗಿತ್ತು ಪಾರ್ಟಿ ಅಂತ. ಪಾರ್ಟಿ ಇಸ್ ಆಸಮ್. ಏನು ಅಂದ್ರೆ ಪೂಲ್ ಬೆಸ್ಟ್ ಪಾರ್ಟ್ ಪೂಲಲ್ಲಿ ಮೂಗಿ ಹೊಡೆದಿದ್ದು, ಡೈ ಹೊಡೆದಿದ್ದು. ಓಕೆ ಫ್ರೆಂಡ್ಸ್, ಮುಗೀತು ಲಾಗು. ಬಾಯ್, ಗುಡ್ ನೈಟ್. ಬಾಯ್. See you in the next vlog.